ಸರ್ ನೀವು ಇದನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಕಡೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಇಡೀ ಸಂವಿಧಾನ ಏನೇನು ಫೆಡರಲ್ ಸಿಸ್ಟಮ್ ಹೇಳ್ಕೊಂಡ್ಬಂದಿತ್ತು ಅದರ ವಿರುದ್ಧವಾಗಿ ಸರ್ಕಾರ ಮಾಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಇವತ್ತು ವೋಟರ್ಸ್ ಡೇ ಇರೋದ್ರಿಂದ ನಿಮ್ಮ ಮೆಸೇಜ್ ಏನು ಸರ್ ನೀವು? ಯಾಕಂದರೆ ಯಂಗ್ ವೋಟರ್ಸ್ ಈ ಸಾರಿ ಇಂಡಿಯಾದಲ್ಲಿ 5.5 ಕೋಟಿ ಎಷ್ಟು ಇದ್ದಾರೆ. ಯಂಗ್ ವೋಟರ್ಸ್ ಸಾರಿ 15 crores ಅಷ್ಟಿದ್ದಾರೆ. ಯಂಗ್ ವೋಟರ್ಸ್ ಇದ್ದಾರಲ್ಲ, ರಾಜೀವ್ ಗಾಂಧಿ ಅವರು 21 ಇತ್ತು ವೋಟಿಂಗ್ ಏಜು, ಅದನ್ನು 18 ವರ್ಷಕ್ಕೆ ಇಳಿದ್ರು. ಉದ್ದೇಶ ಏನಂತಂದರೆ ಹೆಚ್ಚು ಜನ ಚುನಾವಣಾ ಪ್ರಕ್ರಿಯೆಯಲ್ಲಿ ಯುವಕ ಯುವತಿಯರು ಭಾಗವಹಿಸಬೇಕು. ಯಾಕೆಂದರೆ ಯುವಕರು ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾರೆ. ನಾನು ಎಲ್ಲ ಯುವಕರಲ್ಲಿ ಮನವಿ ಮಾಡುತ್ತೇನೆ, ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರುಗಳನ್ನು ಸೇರಿಸ್ತಕ್ಕಂಥದ್ದು ಮಾಡಿ ಮತದಾರರಾಗಬೇಕು. ಮತ್ತು ಸಂವಿಧಾನ ಎಲ್ಲರೂ ಕೂಡ ತಿಳ್ಕೊಳ್ತಕ್ಕಂಥ ಪ್ರಯತ್ನ. ಈಗ ಒನ್ ನೇಷನ್ ಒನ್ ಇದು ಪ್ರಾಕ್ಟಿಕಲಿ ಪಾಸಿಬಲ್ ಅಥವಾ ಇಲ್ವಾ ಅಂತ ನೋಡಿ. ಒನ್ ಎಲೆಕ್ಷನ್ ಒನ್ ನೇಷನ್ ಅಂತ ಇದೆಯಲ್ಲ, ಅದರ ಬಗ್ಗೆ ಈಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತ ನೋಡಿ. ಸಂವಿಧಾನಕ್ಕೆ ಅನುಗುಣವಾಗಿದೆಯಾ ಇಲ್ವಾ ಅಂತ ನೋಡಿ. ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಯಾವ ಕೆಲಸನೂ ಕೂಡ ಮಾಡಬಾರ್ದು. ಸಂವಿಧಾನಕ್ಕೆ ಧಕ್ಕೆ ಬಂದಾಗ ಯುವಕರು ಇದನ್ನು ರಕ್ಷಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾಕಂದರೆ ಸಂವಿಧಾನ ರಕ್ಷಣೆ ಆದರೆ ಎಲ್ಲ ಜನರ ರಕ್ಷಣೆ ಆಗ್ತದೆ. ಇವತ್ತಿನ ಪರಿಸ್ಥಿತಿ ಗಮನಿಸ್ತಾ ಇದ್ರೆ ಅಪಾಯದಲ್ಲಿದೆ ಅಂತ ಅನಿಸುತ್ತೆ ಸಂವಿಧಾನ. ನಾನು ಅಪಾಯ ಅಂತ ಹೇಳೋದಿಲ್ಲ, ಬಟ್ ಈ ಥರ ಸಂವಿಧಾನಕ್ಕೆ ವಿರುದ್ಧವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾ ಇರೋದ್ರಿಂದ ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನ ಇಸ್ ಬೈಂಡಿಂಗ್ ಆನ್ ಆಲ್ ಸಿಟಿಜನ್ಸ್ ಆಫ್ ದಿ ಕಂಟ್ರಿ. ಇಸ್ ಬೈಂಡಿಂಗ್ on all citizens of the country. Any government, see, they have to follow the provisions of the Constitution. And no government can go against the preamble of the Constitution. ಒಂದು ಕಡೆ ರಾಹುಲ್ ಗಾಂಧಿ ಅವರ ಯಾತ್ರೆಗೆ ತಡೆಯಾಗುವಂಥದ್ದು, ಮತ್ತೊಂದು ಕಡೆ ಅವರ ವಿರುದ್ಧನೇ FIR ದಾಖಲಿಸುವಂತಹ ಕೆಲಸವನ್ನು ಅಸ್ಸಾಂ ಸರ್ಕಾರ ಮಾಡಿದೆ. ನಾನು ಎರಡನ್ನೂ ಖಂಡಿಸ್ತೀನಿ ನೋಡಪ್ಪ. FIR ಹಾಕೋದು ಸುಮ್ಮನೆ FIR ಹಾಕೊಳ್ಳೋದು ತಪ್ಪು ಮಾಡಿದಾಗ ಮಾತ್ರ. ಇಂಡಿಯನ್ ಪೀನಲ್ ಕೋಡು ವೈಲೇಷನ್ ಆಗಿದ್ದರೆ ಅಥವಾ ಪೊಲೀಸ್ ಆ್ಯಕ್ಟ್ ವೈಲೇಷನ್ ಆಗಿದ್ದರೆ ಅಥವಾ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗಿದ್ದರೆ ಆಗ ಮಾತ್ರ FIR ಹಾಕಬೇಕು. ಸುಮ್ಮನೆ FIR ಹಾಕಿ ಅದನ್ನು ಪಾದಯಾತ್ರೆನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೊರಟಿದ್ದಾರಲ್ಲ, ಅದರಿಂದ ಅದು ತಿರುಗ್ಬಾಣ ಆಗುತ್ತೆ. ರಾಹುಲ್ ಗಾಂಧಿ ಅವ್ರು ಇದಕ್ಕೆಲ್ಲ ಕೇರ್ ಮಾಡೋಕ್ಕೆ ಹೋಗಲ್ಲ. ನಾನು ಈ ಪಾದಯಾತ್ರೆ ಮಾಡೋದನ್ನು ತಡೆ ಓಡ್ತಾ ಇದ್ದಾರಲ್ಲ, ಅದನ್ನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು FIR ಹಾಕಿರೋದು ಕೂಡ ಅವರು ಉದ್ದೇಶಪೂರ್ವಕವಾಗಿ ಹಾಕಿದ್ದಾರೆ. ಅಲ್ಲ ಸರ್, ಫಿಕ್ಸ್ ಮಾಡ್ತಾರಲ್ಲ, ಅಯೋಧ್ಯದಿಂದ ದಿನ ಓಪನ್ ಆಗಬೇಕು, ಎಲೆಕ್ಷನ್ ಇಂಥ ದಿನ ಓಪನ್ ಆಗೋದು, ಚುನಾವಣೆ ಆದ್ಮೇಲೆ ಅರೆಸ್ಟ್ ಮಾಡೋದು, ಡೇಟನ್ನು ಅನೌನ್ಸ್ ಮಾಡೋ ಸ್ಥಿತಿಗೆ ಹೋಗ್ಬಿಟ್ರೆ ಒಂದು ಸರ್ಕಾರ. ಈಗ ಧರ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ, ಧರ್ಮ ನಿರಪೇಕ್ಷೆ ಇರಬೇಕು, ಜೊತೆಗೆ ಯಾವುದೇ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಕೊಡ್ತೀವಿ, ಮಾಡ್ಕೊಳ್ಳಿ. ಬಟ್ ನಾವು ಏನೇ ಮಾಡಿದ್ರೂ ಕೂಡ ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಈಗ ನಾನು ನನ್ನ ಧರ್ಮ ಮಾಡ್ತೀನಿ, ನಾನು ಹಿಂದೂ ಧರ್ಮ ಆಚರಣೆ ಮಾಡ್ತೀನಿ, ಇನ್ನೊಬ್ಬರು ಈಗ ತನ್ವೀರ್ ಸೇಠು ಇಸ್ಲಾಂ ಧರ್ಮ ಆಚರಣೆ ಮಾಡ್ತಾರೆ.
ಬೇರೆಯವರು ಕ್ರೈಸ್ತ ಧರ್ಮ ಆಚರಣೆ ಮಾಡ್ತಾರೆ, ಕೆಲವರು ಸಿಖ್ ಧರ್ಮ ಆಚರಣೆ ಮಾಡ್ತಾರೆ, ಕೆಲವರು ಬೌದ್ಧ ಧರ್ಮ ಆಚರಣೆ ಮಾಡ್ತಾರೆ. ಮಾಡ್ಕೊಳ್ಳಿ, ಬಟ್ ಯಾರೂ ಅಡ್ಡ ಬರಬಾರ್ದು. ಆದರೆ ಎಲ್ಲ ಧರ್ಮಗಳು ಕೂಡ ಮನುಷ್ಯತ್ವವನ್ನೇ ಬೋಧಿಸ್ತಾ ಇರೋದ್ರಿಂದ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು, ದ್ವೇಷಿಸಬಾರ್ದು.